ಸೊ ಮಾರುತಿಲಿ ಇದೊಂದು 7 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ ಆ್ಯಂಡ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಈ ಕಡೆ ನೋಡೋದಾದ್ರೆ ಇದರ ಆ್ಯಾವ್ರೇಜು, ಈ ಗಾಡಿ ಎಷ್ಟು ಆ್ಯಾವ್ರೇಜ್ ತೆಗಿತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಈಗ ಸ್ಟಾರ್ ಅಂತ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಗಾಡಿ ನಿಂತಿರೋ ಗಾಡಿ, ಸೊ ಹಂಗಾಗಿ ಗಾಡೀಲಿ ಆ್ಯಾವ್ರೇಜ್ ಅದೇ ಥರ ಬರ್ತಾ ಇಲ್ಲ. ಸೊ ಗಾಡಿನ ಮೂವ್ ಮಾಡಿದಾಗ ಇಲ್ಲಿ ಆ್ಯಾವ್ರೇಜ್ ಬರ್ತಾ ಹೋಗುತ್ತೆ. ಸೊ ಇದರ ರೇಂಜ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಗಾಡಿ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಇರೋ ಪೆಟ್ರೋಲಲ್ಲಿ ಅಂತ ಹೇಳ್ಬಿಟ್ಟು ಈ ರೇಂಜಲ್ಲಿ ಹೇಳುತ್ತೆ, ಇದು ಕಿಲೋಮೀಟರಲ್ಲಿ ಹೇಳುತ್ತೆ. ಸೊ ಇಲ್ಲಿ ಬರೋದಾದ್ರೆ DRM ಅಂತ ಇದೆಯಲ್ಲ, ಇದರಲ್ಲಿ ನೀವು ಮ್ಯೂಸಿಕ್ ಹಾಕಿದ್ರೆ ಮ್ಯೂಸಿಕ್ ಇನ್ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ FM ಇಂದ ಹಾಕಿದ್ರೆ FM ಇನ್ ಬರುತ್ತೆ. ಸೊ ಇಲ್ಲಿ ಬರೋದಾದ್ರೆ ನಿಮಗೆ ಸರ್ಚ್ ಮಾಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪಾಸ್ ಗೀಸ್ ಮಾಡೋದಿದ್ರೆ ಪಾಸ್ ಮಾಡ್ಬೋದು. ಈಗ FM ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಈ ಕಡೆ ಬರೋದಾದ್ರೆ ನಿಮಗೆ ಡೇಟ್ ಮತ್ತೆ ಟೈಮ್ ಬರುತ್ತೆ. ಸೊ ಇಲ್ಲಿ ಟೈಮ್ ಬರುತ್ತೆ, ಟೈಮು ಝೋನ್ಸ್ ಏನಾದ್ರು ಚೇಂಜ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಇಲ್ಲಿ ಚೇಂಜ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಯಾವ ಡೇ ವೆಡ್ನೆಸ್ಡೇ August 5th ಅಂತ ಹೇಳ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಈ ಕಡೆ ನೋಡೋದಾದ್ರೆ ಫೇವ್ರೇಟ್ಸ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಏನಾದ್ರು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಇಲ್ಲಿ ಟಿಕ್ ಮಾಡಿದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪೇರ್ ಡಿವೈಸಸ್ ಅಂತ ಕೊಟ್ಟರೆ ನಾವೇನಾದ್ರು ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪೇರ್ ಡಿವೈಸಸ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಅಂತ ಮಾಡಿಬಿಟ್ಟು ಪೇರ್ ಫ್ರಮ್ ಎ ಫೋನ್ ಅಂತ ಮಾಡ್ತೀನಿ. ಸೊ ನಿಮ್ಮ ಫೋನಲ್ಲಿ ಬ್ಲೂಟೂತ್ ಆನ್ ಆಗಿರಬೇಕು ಆ್ಯಂಡ್ ಪೇರ್ ಅಂತ ಕೊಟ್ಟಾಗ ಇಲ್ಲಿ ಬರುತ್ತೆ ನೋಡಿ, ಮಾರುತಿ ಸುಜುಕಿ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಮಾರುತಿ ಸುಜುಕಿ ಅಂತ ಇದೆ, ಮಾರುತಿ ಸುಜುಕಿ ಅಂತ ಕನೆಕ್ಟ್ ಮಾಡ್ತೀನಿ ಆ್ಯಂಡ್ ಪಿನ್ ಎಸ್. ಸೊ ಇಲ್ಲಿ ಬಂದುಬಿಟ್ಟು ಕನೆಕ್ಟ್ ಆಯಿತು. ಇಲ್ಲಿಂದ ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಇಲ್ಲಿಂದನೇ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ ನಾನು. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಪೇರ್ ಡಿವೈಸಸ್ ಆಯ್ತಲ್ಲ, ಆಮೇಲೆ ಇಲ್ಲಿ ಆ್ಯಂಡ್ರಾಯ್ಡ್ ಆಟೋ. ಸೊ ಆ್ಯಂಡ್ರಾಯ್ಡ್ ಆಟೋದಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಬರುತ್ತೆ, ಮಾಮೂಲಿ ಇನ್ನೇನು ಗೊತ್ತಲ್ಲ. ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೆಕ್ಸ್ಟ್ ಮ್ಯಾಪು, ನಿಮಗೆ ಯಾವ್ದ್ರಲ್ಲಿ ಮ್ಯೂಸಿಕ್ ಬೇಕೋ ಅದು ಬೇಕು ಇದು ಬೇಕು. ಸೊ ಇದು ಆ್ಯಂಡ್ರಾಯ್ಡ್ ಆಟೋ ಮಾಮೂಲಿ ಎಲ್ಲ ಯೂಸ್ ಮಾಡಿರ್ತೀರ. ಸೆಟ್ಟಿಂಗ್ಸಿಗೆ ಹೋಗೋದಾದರೆ ನಿಮಗೆ ಸೆಟ್ಟಿಂಗ್ಸಲ್ಲಿ ಫಸ್ಟ್ ಬರೋದಾದ್ರೆ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಬರುತ್ತೆ. ಡಿಸ್ಪ್ಲೇಯಲ್ಲಿ ಏನೇನೋ ಡೇಟ್ ಟೈಮ್ ಚೇಂಜ್ ಮಾಡಬೇಕಾ, ಲಾಕ್ ದ ಕೀಪ್ಯಾಡ್ ವೈಲ್ ಡ್ರೈವಿಂಗ್, ಸ್ಕ್ರಾಲ್ ಥ್ರೂ ಆ ಸ್ಟೇರಿಂಗ್ ವೀಲ, ಅಥವಾ ಸೆಕ್ಯೂರಿಟಿ ವೆಲ್ಕಮ್ ಮೆಸೇಜ್ ಆಫ್ ಮಾಡಬೇಕಾ ಆನ್ ಮಾಡಬೇಕು, ಏನಂತ ಬರಬೇಕು. ಈಗ SSS ವೆಲ್ಕಮ್ ಟು ದ ವೆಲ್ಕಮ್ ಬ್ಯಾಕ್ SSS ಆ ಥರ ನಾವು ಬರೆಯೋದಿದ್ರೆ ಅಲ್ಲಿ ವೆಲ್ಕಮ್ ಅಲ್ಲಿ ಮಾಡ್ಬೋದು. ಇಲ್ಲ ಅಂತ ಹೇಳಿ ನನಗೇನು ಬೇಡ ಫ್ಯಾಕ್ಟ್ರಿ ರಿಸೆಟ್ ಹೆಂಗಿರುತ್ತೆ ಹಂಗೆ ಬರಲಿ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ರಿಸೆಟ್ ಮಾಡ್ಬೋದು. ಸೊ ಸೆಕೆಂಡ್ ಬರೋದಾದರೆ ಇಲ್ಲಿ ನಿಮಗೆ ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ, ಮೀಡಿಯಾ ಸೆಟ್ಟಿಂಗ್ಸ್ ಬರುತ್ತೆ. ನಿಮಗೆ ಎಷ್ಟು ಬೇಸ್ ಇರಬೇಕು, ಎಷ್ಟು ಈಕ್ವಲೈಸರ್ ಇರಬೇಕು, ವಾಲ್ಯೂಮ್ ಎಷ್ಟಿರಬೇಕು, ಇದರ ಫೋನ್ ವಾಲ್ಯೂಮು, ರಿಂಗ್ ಟೋನು, ಅದು ಇದು ಎಲ್ಲ ಇಲ್ಲಿ ನೋಡಿ. ಬೀಪ್ ಆಗಬೇಕಾ, ಬೀಪ್ ಆಗಬಾರ್ದಾ ಅಂತ ಹೇಳ್ಬಿಟ್ಟು, ಮತ್ತು AM ಇಂದ ಆ್ಯಕ್ಟಿವ್ ಇರಬೇಕಾ, ರೇಡಿಯೋ ಟೆಕ್ಸ್ಟ್ ಎಷ್ಟಿರಬೇಕು, ಅದು ಇದು ಎಲ್ಲ ಬರುತ್ತೆ. ಸೊ ಥರ್ಡ್ ಬರೋದ್ರೆ ಕನೆಕ್ಟಿವಿಟಿ ಪೇರ್ ಡಿವೈಸ್ ಲಿಸ್ಟ್ ಯಾವುದ್ಯಾವ್ದಕ್ಕೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ಫೋನ್ ಇರ್ಬೋದು, ವೈಫೈ ಇರ್ಬೋದು, ವಾಯ್ಸ್ ಅಸಿಸ್ಟೆಂಟ್ಸ್ ಇರ್ಬೋದು, ಇದಕ್ಕೆಲ್ಲ ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆಹಿಕಲ್ ಇನ್ಫೋ ಅಂತ ಹೇಳಿದ್ರೆ ಅಲರ್ಟ್ ನೋಟಿಫಿಕೇಶನ್ ಏನೋ ಬರಬೇಕಾ, ಬಂದರೆ ಯಾವ ಥರ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಫ್ಯೂಲ್ ಖಾಲಿ ಆಯಿತು, ಸೊ ಫ್ಯೂಲ್ ಅಲರ್ಟ್ ಅಂತ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಇದ್ದರೆ ಟೈರ್ ಪ್ರೆಷರಲ್ಲಿ ಈ ಕಡೆ ಟೈರಿಂದ ಪ್ರೆಷರ್ ಇಲ್ಲ ಅಂತ ಹೇಳುತ್ತೆ. ಸೊ ಇದು ಇಷ್ಟ ಆಯಿತು. ಸೊ ಮೇಲಿಂದ ಕೆಳಗಡೆ ಬರೋದಾದ್ರೆ ಬೀಪ್ ಸಿಸ್ಟಮ್ ಆಫ್ ಮಾಡಬೇಕಾ ಆನ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಇದು 24 hour ಅಂತ ಹೇಳಿದ್ರೆ ಇಲ್ಲಿ 4:45 ಇದೆಯಲ್ಲ, ಅದೇ ಥರ 24 hour ಮಾಡಿದ್ರೆ 16:45 ಆಗುತ್ತೆ. ವೈಫೈ ಇರ್ಬೋದು, ಆಟೋ ಡೇ ನೈಟ್ ಇರ್ಬೋದು, ಇಲ್ಲಿ ಯಾವ್ದಾರು ಇಮೇಜಸ್ ಹಾಕೋದಿದ್ರೆ ಹಾಕ್ಬೋದು. ಪೇ ಡಿವೈಸಸ್ ಯಾವ್ದಿದೆ ಇಲ್ಲಿಂದ ನೀವು ಚೇಂಜ್ ಮಾಡ್ಕೊಬೋದು ಯಾವ್ದಾರ ಚೇಂಜಸ್ ಇದ್ದರೆ. ಸೊ ಇಲ್ಲಿ ನೋಡ್ಬೋದು ಇದರಲ್ಲಿ ವೈಫೈ, ಬ್ಲೂಟೂತ್ ಎಲ್ಲ ಇದೆ. ಸೊ ಆ್ಯಂಡ್ರಾಯ್ಡ್ ಆಟೋಗೆ ಬರೋದಾದ್ರೆ, ಸೊ ಈ ಕಡೆ ಬರೋದಾದ್ರೆ ನಿಮಗೆ ಆಫ್ ಮಾಡ್ಬೋದು ಸ್ಕ್ರೀನ್ನ, ಇಲ್ಲ ಅಂತ ಹೇಳಿದ್ರೆ ವಾಲ್ಯೂಮ್ ಮೇಲೆ ಕೆಳಗಡೆ ಮಾಡ್ಬೋದು. ಇದು ಮ್ಯೂಟ್ ಮಾಡೋಕ್ಕಿರೋದು. ಈ ಕಡೆ ಬರೋದಾದ್ರೆ ಡಯಲ್ ಪ್ಯಾಡ್ ಓಪನ್ ಆಗುತ್ತೆ. ಇಲ್ಲಿ ಬರೋದಾದ್ರೆ ನಿಮಗೆ FM ಇರ್ಬೋದು, AM ಇರ್ಬೋದು, DRM ಇರ್ಬೋದು, ಬ್ಲೂಟೂತ್ ಇರ್ಬೋದು, USB ಇರ್ಬೋದು, ಆ್ಯಂಡ್ರಾಯ್ಡ್ ಆಟೋ ಇರ್ಬೋದು, ಇದನ್ನೆಲ್ಲ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡಿ ನಿಮಗೆ ಒಳ್ಳೆ ಒಂದು ಸಾಂಗ್ ಅಷ್ಟೇ ತುಂಬಾ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಹಾಗಂತ ಹೇಳಿದ್ರೆ 4 ಸ್ಪೀಕರ್ಸಿಗೆ ಮೋರ್ ದೆನ್ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಸೊ ಇದಾಯಿತು ಇಷ್ಟು ಡಿಸ್ಪ್ಲೇ ಬಗ್ಗೆ. ಸೊ ಹೇಗೆ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.